ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರವಿ ಟ್ರಾವೆಲ್ ಲಾಗ್ಸ್. ಇವತ್ತು ನಾವು ಧರ್ಮಸ್ಥಳಕ್ಕೆ ಹೋಗುವಂಥ ವಿಡಿಯೋ ಮಾಡ್ತಾಯಿದ್ದೀವಿ. ಫಸ್ಟು ನಾವು ಬ್ಯಾಂಗ್ಳೂರಿಂದ ನೈಟು ಬಸ್ಸಿಂದ ರೂಮ್ ಬುಕ್ ಮಾಡಿದ್ವಿ. ರೂಮಿಂದ ಅಲ್ಲಿ ಒಂದು ರಾತ್ರಿ ಇದ್ಬಿಟ್ಟು ಮುಂಜಾನೆ ಬಂದ್ವಿ. ಬರೋವಾಗ ಇಲ್ಲಿ ಎಂಟ್ರೆನ್ಸಲ್ಲಿ ಇದು 2025 ವರ್ಷದ ಡೆಕೋರೇಷನ್ ಮಾಡಿದ್ರು. ಅಲ್ಲಿಂದ ನಾವು ಟಿಕೆಟ್ ತೊಗೊಳಕ್ಕೆ ಹೋದ್ವಿ. ಟಿಕೆಟಿಂದ ಅವರಂದರು 1 ಅವರ್ ನಿಂತಬೇಕು ಅಂತ. ನಿಂತ್ಬಿಟ್ಟು ಆಮೇಲೆ ಅಲ್ಲಿಂದ ಪ್ರಸಾದ ತೊಗೊಂಬಿಟ್ಟು ಪಾರ್ಕಿಗೆ ಹೋಗಿದ್ವಿ. ಪಾರ್ಕಲ್ಲಿ ಫಿಶ್ ಎಲ್ಲ ನೋಡಿಕೊಂಡು 12 o'clock ದೇವಸ್ಥಾನದಲ್ಲಿ ಬಂದ್ವಿ. ಊಟ ಮುಗಿಸ್ಕೊಂಡು ಮ್ಯೂಸಿಯಮ್ಗೆ ಹೋಗಿ. ಧರ್ಮಸ್ಥಳ ಒಂದು ಬೆಂಗಳೂರಿಂದ ಹೋಗಬೇಕಾದ್ರೆ ನಿಮಗೆ ಒಂದು 350 ಕಿಲೋಮೀಟ್ರ್ ಆಗ್ಬೋದು. ಮಂಗಳೂರಿಂದ 75 ಕಿಲೋಮೀಟ್ರ್ ಆಗ್ಬೋದು. ಇಲ್ಲಿ ಹೋಗ್ಬೇಕಂದ್ರೆ ನಿಮಗೆ ಬಸ್ ಸಿಗುತ್ತೆ, ಟ್ರೈನು ಸಿಗುತ್ತೆ. ಇದು ನೋಡಿ, ಧರ್ಮಸ್ಥಳದಲ್ಲಿ 2025ರಲ್ಲಿ ತುಂಬ ಅಲಂಕಾರ ಮಾಡಿದ್ದಾರೆ. ಹೊರಗಡೆ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇಲ್ಲಿ ಜನ ಇದ್ದರು, ಆದರೆ 1 ಅವರಲ್ಲಿ ನಮಗೆ ದರ್ಶನ ಆಯಿತು. ನೋಡಿ, ಚೆನ್ನಾಗಿ ದರ್ಶನ ಆಯಿತು. ದರ್ಶನ ಮಾಡಿದ ಹೊರಗಡೆ ತುಂಬ ಅಲಂಕಾರ ಮಾಡಿದ್ದಾರೆ. ತೆಂಗಿನಕಾಯಲ್ಲಿ ಅಲಂಕಾರ ಮಾಡಿದ್ದಾರೆ, ಕಬ್ಬಿನಲ್ಲಿ ಅಲಂಕಾರ ಮಾಡಿದ್ದಾರೆ. ದೇವಸ್ಥಾನ ಹೊರಗಡೆ ನೀವು ನೋಡಿದರೆ ತುಂಬ ಅಲಂಕಾರ ಮಾಡಿದ್ದಾರೆ. ಹೂವಿನ ಇದರಲ್ಲಿ ತುಂಬ ಅಲಂಕಾರ ಮಾಡಿದ್ದಾರೆ. ಧರ್ಮಸ್ಥಳ ಮಂಜುನಾಥೇಶ್ವರ ಸ್ವಾಮಿ ಶಿವ, ಈ ದೇವಸ್ಥಾನ ತುಂಬ ಚೆನ್ನಾಗಿದೆ. ನಿಮಗೆ ವೆಕೇಷನಲ್ಲಿ ಯಾವಾಗಾದರೂ ಫ್ರೀ ಆದರೆ ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ನಿಮ್ಮ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ. ಇದು ನೋಡಿ, ದೇವಸ್ಥಾನ ಹೊರಗಡೆ ಗಿಡ ಮರಗಳು ತುಂಬ ಚೆನ್ನಾಗಿದೆ, ಹಸಿರಾಗಿ. ಇದರ ಮುಂದೆ ಪಾರ್ಕ್ ಇದೆ. ಪಾರ್ಕಲ್ಲಿ ನೀವು ವಿಶ್ರಾಂತಿ ತಗೋಬೋದು. ಮತ್ತು ಪಾರ್ಕ್ ಒಳಗಡೆ ನಿಮಗೆ ಮ್ಯೂಸಿಯಮ್ ಇದೆ, ಮೀನಿನ ಮ್ಯೂಸಿಯಮ್ ಇದೆ. ಅಕ್ವೇರಿಯಂ ಇಟ್ಟಿದ್ದಾರೆ. ನಿಮಗೆ ನಾನಾ ರೀತಿಯ ಮೀನುಗಳು ನಿಮಗೆ ನೋಡ್ಬೋದು. ದೇವಸ್ಥಾನ ಹೊರಗಡೆ ಎಂಟ್ರೆನ್ಸು ನೋಡಿ. ಇಲ್ಲಿ ನೀವು ಬಂದು ದೇವಸ್ಥಾನ ಹೊರಗಡೆ ಎಂಟ್ರೆನ್ಸ್ ಬಂದಾದಮೇಲೆ ನೋಡಿ, ಇಲ್ಲಿ ಸ್ವಾಮಿಗಳು ಫೋಟೋ ತೆಗಿತಾ ಇದ್ದಾರೆ. ನೀವು ನಿಮಗೆ ಅನುಕೂಲವಾದ ಒಂದು ಫೋಟೋವನ್ನು ತಗೊಂಡು ಮೆಮೊರಿಯಲ್ಲಿ ಇಟ್ಕೊಬೋದು. ಇದು ನೋಡಿ, ಧರ್ಮಸ್ಥಳ ಹೊರಗಡೆ ಅಲಂಕಾರ ಮಾಡೋದು ತುಂಬ ಚೆನ್ನಾಗಿದೆ. ಹೊರಗೆ ನಿಂತು ನೀವು ದರ್ಶನ ಮಾಡ್ಬೋದು. ದೇವಸ್ಥಾನ ಹೊರಗಡೆದ ದರ್ಶನವನ್ನು ನೀವು ಮಾಡ್ಬೋದು. ನಿಮಗೆ ಇಲ್ಲಿ ಧರ್ಮಸ್ಥಳಕ್ಕೆ ಬಂದರೆ ರೂಮ್ ಸಿಗುತ್ತೆ ನಿಮಗೆ. ದೇವಸ್ಥಾನ ರೂಮ್ ಇದೆ, ಪ್ರೈವೇಟ್ ರೂಮ್ ಇದೆ. ದೇವಸ್ಥಾನ ರೂಮು ನೀವು 2 ದಿವಸ ಮುಂಚೆ ಬುಕ್ಕಿಂಗ್ ಮಾಡ್ಕೊಂಬರ್ಬೇಕು. ಇಲ್ಲ ನೀವು ಎಮರ್ಜೆನ್ಸಿ ಹಾಗೆ ಪ್ಲ್ಯಾನ್ ಇಲ್ಲಾಂದರೆ ಹೋದರೆ ನೀವಲ್ಲಿ ರೂಮ್ ಬುಕ್ ಮಾಡಿ, ಅಂದರೆ ಅಲ್ಲೇ ನಿಂತ್ಕೊಂಡು ಬುಕ್ ಮಾಡಿ ನೀವು ರೂಮ್ ತೊಗೋಬೇಕಾಗತ್ತೆ. ಇದು ನೋಡಿ, ಧರ್ಮಸ್ಥಳದ ಪಾರ್ಕ್ ಒಳಗಡೆ ನಿಮಗೆ ಒಳ್ಳೆ ಇದಿದೆ ನೋಡಿ. ಇದು ಮೀನಿನ ಮ್ಯೂಸಿಯಮ್. ಎಲ್ಲ ಥರದ ಮೀನುಗಳು ನಿಮಗೆ ಇಲ್ಲಿ ಡಿಸ್ಪ್ಲೇ ಇಟ್ಟಿದ್ದಾರೆ, ನೋಡ್ಬೋದು. ಚೆನ್ನಾಗಿದೆ. ಇದು ನೋಡಿ, ಗೋಲ್ಡನ್ ಫಿಶ್ ಚೆನ್ನಾಗಿದೆ. ಆಮೇಲೆ ಗೋಲ್ಡನ್ ಫಿಶ್ಶು ಇದು ಮ್ಯೂಸಿಯಮ್ಮು ಒಳಗಡೆನೂ ಇದೆ. ಹೊರಗಡೆ ಒಂದು ಪಾಂಡ್ ಥರ ಮಾಡಿ ಅಲ್ಲೂ ನಾನಾ ರೀತಿಯ ಮೀನುಗಳು ಇದೆ. ಅಲ್ಲೂ ನೀವು ನೋಡ್ಬೋದು, ಎಲ್ಲ ರೀತಿಯ ಮೀನಿದೆ. ಆಮೇಲೆ ಇಲ್ಲಿ ಬಂದು ನೋಡಿ, ಇದು ಮ್ಯೂಸಿಯಮ್ಮು, ಮಂಜುಶ್ರೀ ಮ್ಯೂಸಿಯಮ್ಮು. ನಿಮಗೆ ಇಲ್ಲಿ ಟಿಕೆಟ್ ತೊಗೊಂಡು ಒಳಗಡೆ ಹೋದರೆ ನೀವು ನೋಡ್ಬೋದು. ಹಳೆಯ ವಸ್ತುವಿನ ಪ್ರದರ್ಶನ ನೋಡ್ಬೋದು. ವಸ್ತು ಪ್ರದರ್ಶನ ಇದೆ. ದಕ್ಷಿಣ ಕನ್ನಡದ ಇತಿಹಾಸ ಮತ್ತು ಕಲ್ಚರ್ ಇದೆಲ್ಲ ನಿಮಗೆ ಎಲ್ಲ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಇದು ದೇವಸ್ಥಾನದ ಎಂಟ್ರೆನ್ಸು. ಆಮೇಲೆ ಇದರ ಮುಂದೆ ಹೋಟ್ಲೆಲ್ಲ ಇದೆ. ಹೋಟ್ಲಲ್ಲಿ ನಿಮಗೆ ಬೇಕಾದ ಟೀ ಕಾಫಿ ಕುಡಿಬೋದು. ದೇವಸ್ಥಾನದಲ್ಲಿ ಊಟದ ವ್ಯವಸ್ಥೆನೂ ಇದೆ. 11 ಗಂಟೆ ಮೇಲೆ ವ್ಯವಸ್ಥೆನೇ ಇದೆ.
ನೀವು ಊಟ ಮಾಡ್ಬೋದು. ಇದು ನೋಡಿ ಪಾರ್ಕಲ್ಲಿ ವಿಶ್ರಾಂತಿ ತಗೋಬೋದು. ಪಾರ್ಕಲ್ಲಿ ನಿಮಗೆ ಎಲ್ಲ ರೀತಿಯ ಡಿಸ್ಪ್ಲೇ ಇಟ್ಟಿದ್ದಾರೆ. ನಿಮಗೆ ಆರಾಮಾಗಿ ರೆಸ್ಟ್ ತೊಗೊಂಡು ವಿಶ್ರಾಂತಿ ತಗೋಬೋದು. ಧರ್ಮಸ್ಥಳ ತುಂಬ ಪ್ರಸಿದ್ಧವಾದ ಒಂದು ದೇವಸ್ಥಾನ. ಕರ್ನಾಟಕದಲ್ಲಿ ಹಾಗೂ ಸೌತ್ ಇಂಡಿಯಾದಲ್ಲಿ ಧರ್ಮಸ್ಥಳ ತುಂಬ ಫೇಮಸ್ಸು. ನಿಮಗೆ ಅಲ್ಲಿ ಹೋದರೆ ನಿಮ್ಮ ಕಷ್ಟಗಳು ಪರಿಹಾರವಾಗುತ್ತೆ. ಇಲ್ಲಿ ನಿಮಗೆ ಉಳ್ಕೊಳ್ಳೋ ವ್ಯವಸ್ಥೆನೂ ಚೆನ್ನಾಗಿದೆ. ತುಂಬ ಕ್ಲೀನಾಗಿ